ದಲಿತ ಸಂಘರ್ಷ ಸೇನೆ ಲಿಂಗರಾಜು ಅಂತೇಳಿ ರಾಜ್ಯಾಧ್ಯಕ್ಷ. ಇವತ್ತು ನಿಜವಾಗ್ಲೂ ಕೂಡ ನಮಗೆಲ್ಲರೂ ಕೂಡ ಗುರುತು ಕೊಡುವಂಥ ಕೆಲಸವನ್ನು ನಮ್ಮ ಭೀಮಾ ಸೈನಿಕರು ಮಾಡಿದ್ದಾರೆ. ಮೊದಲು ಅವರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸಿದೆ. ಪ್ರೊಫೆಸರ್ ಬಿ ಕೃಷ್ಣಪ್ಪರವರ ಸಮಾಧಿಯಿಂದ ಹೊರಟಂಥ ಈ ಕ್ರಾಂತಿಕಾರಿಯ ಹೆಜ್ಜೆ ನಿಜವಾಗ್ಲೂ ಕೂಡ ಒಂದು ವಿಭಿನ್ನವಾದಂಥ ನೋಟ ಅಂತ ತಿಳ್ಕೊಂಡಿದ್ದೀನಿ. ಯಾಕಂದರೆ ನಾವೇ ಆಯ್ಕೆ ಮಾಡಿ ಕಳಿಸಿದಂಥ ಶಾಸಕರಲ್ಲಿ ಸಚಿವರಲ್ಲಿ ಸದಾಶಿವ ಆಯೋಗದ ವರದಿ ವಿಚಾರವಾಗಿ ಸಂಸದನದಲ್ಲಿ ಮಂಡಿಸೋದಕ್ಕೆ ಯೋಚನೆ ಮಾಡುವಂಥ ಒಂದು ನಾಲಾಯಕ ವ್ಯವಸ್ಥೆನ ನಮ್ಮ ಸಚಿವರುಗಳು ಮಾಡ್ತಾ ಇದ್ದಾರೆ, ನಮ್ಮ ಶಾಸಕರು ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನನಗೆ ನಿಜವಾಗ್ಲೂ ಕೂಡ ಸಾಕಷ್ಟು ನೋವಾಗ್ತದೆ ಬಂಧುಗಳೇ. ಇಲ್ಲಾಂದಿದ್ರೆ ಇವತ್ತು 100 ಕಿಲೋಮೀಟ್ರ್ ನಡೆಯುವಂಥ ಒಂದು ಪ್ರಮೇಯ ಇವತ್ತು ಉದ್ಭವ ಆಗ್ತಾ ಇರಲಿಲ್ಲ. ದಯಮಾಡಿ, ಯಾಕಂದರೆ ಸಿದ್ದರಾಮಯ್ಯವ್ರಿಗೆ ನಾನು ಈ ಮೂಲಕ ಒಂದು ವಿಷಯವನ್ನು ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತೇನೆ. ನಾವು ಯಾವಲ್ಲೂ ಕೂಡ ಮತ ಹಾಕ್ಸ್ಕೋಬೇಕಾದ್ರೆ ಮುಂಚೆ ಹೇಳಿದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ನಾನು ಸಾಮಾಜಿಕ ನ್ಯಾಯ ದೊರಕಿಸಿಕೊಡುವ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ನಮ್ಮನ್ನು ಬೆಂಬಲಿಸಬೇಕು ಅಂತ ಹೇಳಿದ್ರಿ. ಆದರೆ ಇವತ್ತೇನಾಗಿದೆ, ನಿಮ್ಮಲ್ಲಿ ಪರಿಶಿಷ್ಟ ಜಾತಿಯ ಹಕ್ಕುಗಳನ್ನು ನಾವು ಕೇಳ್ತಾ ಇದ್ದೀವಿ ಅಷ್ಟೇ. ನಮ್ಮ ಸಮುದಾಯಕ್ಕೆ ಸಿಗಬೇಕಾದಂಥ ಮೀಸಲಾತಿಯ ಪರವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಹೊರತು ಬೇರೆ ಯಾವುದೇ ಸಮುದಾಯದ ಮೀಸಲಾತಿಯನ್ನು ಕಿತ್ತು ನಮ್ಮ ಒಂದು ಮೀಸಲಾತಿ ವ್ಯವಸ್ಥೆಗೆ ನೀವು ಒಳಪಡಿಸಿ ಅಂತ ಕೇಳಿಸ್ತಾ ಇಲ್ಲ. ಅದನ್ನ ದಯಮಾಡಿ ನೀವು ಅರ್ಥ ಮಾಡ್ಕೊಳ್ಳಿ ಸಿದ್ದರಾಮಯ್ಯ ಅವರೇ. ಈ ಹೋರಾಟ ಅತ್ಯಂತ ಕ್ರಾಂತಿಯುತಕ್ಕೆ ಹೋಗೋಕ್ಕಿಂತ ಮುಂಚೆ ಸರ್ಕಾರ ಅರ್ಥ ಮಾಡಿಕೊಂಡು ಈ ಒಂದು ಕಳೆದ 35 ವರ್ಷಗಳ ನಿರಂತರವಾದಂಥ ಈ ಒಂದು ಪರಿಶ್ರಮದ ಹೋರಾಟ ಇದೆಯಲ್ಲ, ಇದನ್ನು ತಾವು ಮನಗಂಡು ಕೂಡಲೇ ಸದಾಶಿವ ಆಯೋಗ ವರದಿ ಅನುಷ್ಠಾನಕ್ಕೆ ಜಾರಿಯಾಗಲಿಕ್ಕೆ ತಾವು ಎಲ್ಲ ಸಂಸದರನ್ನ ಮತ್ತು ಸಚಿವರನ್ನ ತಾವು ಗಣನೆಗೆ ತಗೊಂಡು, ಶಾಸಕರನ್ನ ಗಣನೆಗೆ ತಗೊಂಡು ಈ ಒಂದು ಹೋರಾಟ ಅನುಷ್ಠಾನ ಆಗಬೇಕು. ಸದಾಶಿವ ಆಯೋಗ ವರದಿ ಅನುಷ್ಠಾನ ಆಗೋವರೆಗೂ ನಾವು ಕೂಡ ಈ ಪಟ್ಟು ಬಿಡಲ್ಲ. ನೀವು ಯಾವುದೇ ಕಾರಣಕ್ಕೂ ದಲಿತರಿಗೆ ನೀವು ಮೋಸ ಮಾಡಲ್ಲ ಅಂದರೆ ಮೊದಲು ಇದನ್ನು ಸದನದಲ್ಲಿ ಮಂಡಿಸಿ ಇದನ್ನು ಅನುಷ್ಠಾನಕ್ಕೆ ತರುವಂಥ ಕೆಲಸನ ತಾವು ಮಾಡಬೇಕು ಅಂತೇಳಿ ಆಗ್ರಹಿಸ್ತಾ ಇದ್ದೇನೆ.